ಒಬ್ಬ ಪುಟ್ಟ ಬಾಲಕ ಶಾಲೆಗೆ ಹೋಗ್ತಾನೆ. ಗುರುಗಳವನಿಗೆ ಓಂ ಅಂತ ಬರೀಲಿಕ್ಕೆ ಹೇಳ್ತಾರೆ. ತಾನು ಓಂಕಾರವನ್ನು ಬರೆಯದೆ ಗುರುವಿಗೆ ಓಂ ಅಂದರೇನು ಅಂತ ಪ್ರಶ್ನಿಸ್ತಾನೆ. ಆ ಬಾಲಕ ಸ್ವತಃ ಗುರುವಿಗೆ ಓಂಕಾರದ ಅರ್ಥವನ್ನು ತಿಳಿಸ್ತಾನೆ. ಸಾಮಾನ್ಯನಲ್ಲ ಆ ಬಾಲಕ. ಅದೇ ಬಾಲಕ ಸತ್ತ ಎಮ್ಮೆಯನ್ನು ಬದುಕಿಸ್ತಾನೆ. ಮುಂದೆ ಕೆರೆಯಲ್ಲಿ ಮುಳುಗಿದಂಥ ತನ್ನ ಸ್ನೇಹಿತನನ್ನೇ, ಕೆರೆಯ ಮಧ್ಯಕ್ಕೆ ಮುಳುಗಿದಂಥ ಆ ಸ್ನೇಹಿತನನ್ನು ಜೀವಂತವಾಗಿ ಬದುಕಿಸ್ತಾನೆ. ಬಾಲ್ಯದ ಲೀಲೆಗಳು ಬಹಳ ಅದ್ಭುತ. ಯಾರ ಬಗ್ಗೆ ಹೇಳ್ತಾ ಇದ್ದೀರ ಅಂದ್ಕೊಂಡ್ರೆ, ಇದು ಹುಬ್ಬಳ್ಳಿ ಸಿದ್ಧಾರೂಢರ ಬಾಲ್ಯದ ಲೀಲೆಗಳು. ವಿಡಿಯೋ ಕೊನೆಯವರೆಗೂ ನೋಡಿ. ಬಹಳ ಅದ್ಭುತವಾದಂಥ ಸಿದ್ಧಾರೂಢರ ಬಾಲ್ಯದ ಲೀಲೆಗಳನ್ನು ಹೇಳ್ತೀನಿ. ಶರಣಾರ್ಥಿಗಳು. ನಾನಿದ್ದೀನಿ ನಿಮ್ಮ ಅರುಣ್ಸ್ ಡಿವೈನ್ ನೆರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹುಬ್ಬಳ್ಳಿ ಸಿದ್ಧಾರೂಢ ಚರಿತ್ರೆ ಎಲ್ಲರಿಗೂ ತಿಳಿಯಬೇಕು ಅನ್ನುವ ಒಂದು ಉದ್ದೇಶದಿಂದ ಚರಿತ್ರೆಯ ಎಲ್ಲ ಅಧ್ಯಾಯಗಳನ್ನು ಸರಳವಾಗಿ ತಮಗೆ ಹೇಳಲು ಪ್ರಯತ್ನಿಸ್ತಾ ಇದ್ದೀನಿ. ತಾವು ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ಯೂಟ್ಯೂಬ್ ಚಾನಲಲ್ಲಿ ಸಿದ್ಧಾರೂಢ ಚರಿತ್ರೆಯ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ಸಿದ್ಧಾರೂಢರ ಬಾಲ್ಯದ ಲೀಲೆಗಳನ್ನು ತಿಳಿದುಕೊಳ್ಳೋಣ. ಬಾಲಸಿದ್ಧ ಶಾಲೆಗೆ ಹೋಗಲಿಕ್ಕೆ ಒಲ್ಲ ಅಂತ ಇತ್ತು. ಗುರುವಿಗೆ ಗುರುವಾಗಿ ಬಂದವನು ನಾನು, ಜಗತ್ತಿಗೆ ಗುರುವಾಗಿ ಬಂದವನು ಅಂತ ಆ ಬಾಲಕನ ಬಾಯಿಂದ ಮಾತುಗಳು ಬರ್ತಾ ಇದ್ದವು. ತಾಯಿ ಮಾತು ಬಾಲಕ ಕೇಳದಿದ್ದಾಗ ತಂದೆ ಗುರುಶಾಂತಪ್ಪ ಸ್ವಲ್ಪ ಗದರಿಸಿ, ಸಿದ್ಧ ಹಿಂಗಾದ ನಡೆಯಂಗಿಲ್ಲ, ನಡಿ ಶಾಲೆಗೆ ಹೋಗೋಣ ಅಂದ್ಕೊಂಡು ಸಿದ್ಧನನ್ನು ಕರ್ಕೊಂಡು ಶಾಲೆಗೆ ಬಂದುಬಿಟ್ರು. ಶಾಲೆಯಲ್ಲಿ ಗುರುಗಳು ಕೂತಿರ್ತಾರೆ. ಗುರುಗಳು ಎದುರುಗಡೆ ಎಲ್ಲ ಶಿಷ್ಯರು ಕೂತ್ಕೊಂಡಿರ್ತಾರೆ. ಗುರುಗಳು ಶಿಷ್ಯರಿಗೆ ಓಂಕಾರ, ವೇದಾಂತ ಅಧ್ಯಯನ ಎಲ್ಲವನ್ನ ಹೇಳ್ಕೊಡ್ತಾ ಇರ್ತಾರೆ. ಗುರುಗಳು ಸಿದ್ಧ ಮತ್ತು ಸಿದ್ಧನ ತಂದೆ ಬರುವುದನ್ನು ಹೀಗೆ ನೋಡಿಬಿಡ್ತಾರೆ. ಆಗ ಗುರುಶಾಂತಪ್ಪ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ, ಯಪ್ಪ ನನ್ನ ಮಗ ಸಿದ್ಧ ರೀ, ಈತನಿಗೆ ತಾವು ಶಾಲೆಗೆ ಸೇರಿಸ್ಕೊಳ್ರಿ ಅಂದ್ಬಿಟ್ರು. ಆಯಿತು ಅಂದ್ಬಿಟ್ಟು ಗುರುಗಳು ಹೇಳಿಬಿಟ್ರು, ಸಿದ್ಧ ಅಲ್ಲಿ ಕುಂತ್ಕೊ ಅಂದ್ಬಿಟ್ರು. ಕುಂತ್ಕೊಂಡ್ರು. ಮಣ್ಣಿನ ಧೂಳಿನ ಹಲಿಗೆ ಮೇಲೆ ಸಿದ್ಧರು ಹೇಳಿಬಿಟ್ರು, ಗುರುಗಳು ಹೇಳಿಬಿಟ್ರು, ಸಿದ್ಧ ಓಂ ಅಂತ ಬರೀ ನೋಡೋಣ ಅಂದ್ಬಿಟ್ರು. ಸಿದ್ಧ ಬರೀಲಿಲ್ಲ. ಏ ಸಿದ್ಧ, ನಿನಗೆ ಹೇಳೋದು ಓಂ ಅಂತ ಬರೀ ಅಂದ್ಬಿಟ್ರು. ಆ ಬಾಲಕ ಸಿದ್ಧ ಗುರುವಿನ ಕಡೆ ನೋಡಿ, ಗುರುವೇ ನಾನು ಬರಿತೀನಿ ಓಂ ಅಂತ, ಆದರೆ ಇದು ಅಂದರೆ ಏನು, ಓಂ ಅಂದರೆ ಏನು ಅಂತ ನನಗೆ ಗೊತ್ತಿರಲಾರ್ದು ನಾನು ಹ್ಯಾಂಗೆ ಬರೀಲಿ, ಇದು ಏನು ಅಂತ ನೀವು ನನಗೆ ಹೇಳಿದ್ರೆ ನಾನು ಬರಿತೀನಿ ಅಂತ ಅಂದ್ಬಿಟ್ಟ. ಗುರುಗಳು, ಇನ್ನು ಇಷ್ಟು ಸಣ್ಣವದಿ, ಇನ್ನು ಈಗ ಶಾಲೆಗೆ ಬಂದಿದ್ದಿ, ಈಗಲೇ ನಿನಗೆ ಅರ್ಥ ಬೇಕನು, ಮೊದಲು ಬರೀಯಪ್ಪ ಬರೀ, ಓಂ ಅಂತ ಬರೀ, ಮುಂದೆ ನಿನಗೆ ಅದರ ಅರ್ಥ ಹೇಳ್ತೀನಿ ಅಂದ್ಬಿಟ್ರು. ಬಾಲಕ ಸುತಾರಾಮ್ ಒಪ್ಪಲೇ ಇಲ್ಲ, ನೀವು ನನಗೆ ಇದರ ಅರ್ಥ ಹೇಳ್ಕೊಡ್ಲೇಬೇಕು ಅಂತ ಅಂದ್ಬಿಟ್ಟ. ಈ ಬಾಲಕ ಭಾಳ ಚುರುಕದಂಗೆ ಕಾಣ್ತಾನ, ಹಠ ಹಿಡ್ದಾನ ಅಂದ್ಕೊಂಡು ಗುರುಗಳು ಅವ್ರಿಗೆ ತಿಳಿದಷ್ಟು ಓಂಕಾರದ ಅರ್ಥವನ್ನು ಹೇಳಕ್ಕೆ ಪ್ರಾರಂಭ ಮಾಡಿದ್ರು. ಗುರುಗಳು ಹೇಳ್ತಾರೆ, ಸಿದ್ಧ ಕೇಳು, ಓಂಕಾರವು ಆ, ಉ ಮತ್ತು ಮ ಎಂಬ 3 ಅಕ್ಷರಗಳಿಂದ ರೂಪುಗೊಂಡಿದೆ. ವ್ಯಾಕರಣದ ನಿಯಮಗಳಿಂದ ಇವು ಎಲ್ಲವನ್ನ ಸೇರಿ ಓಂಕಾರ ಆಗ್ತದೆ ಅಂತ ಗುರುಗಳು ಹೇಳಿದರು. ಅದನ್ನು ಕೇಳಿದಂಥ ಸಿದ್ಧ ಸಣ್ಣಗೆ ಮುಂಗುಳ್ನಗೆ ನಕ್ಕು ಮತ್ತೆ ವಿನಯದಿಂದ, ಗುರುಗಳೇ ನಾನು ಕೇಳಿದ್ದು ಓಂಕಾರದ ಅರ್ಥ, ನೀವು ಓಂಕಾರದ ಅರ್ಥ ಹೇಳ್ತಾ ಇಲ್ಲ, ವ್ಯಾಕರಣ ಹೇಳ್ತಾ ಇದ್ದೀರಿ, ಮಕಾರ ಉಕಾರ ಅಕಾರ ಅಂತ ಹೇಳ್ತಾ ಇದ್ದೀರಿ. ಗುರುಗಳು ಬಹಳ ಆಶ್ಚರ್ಯದಿಂದ, ಏನೋ ಬಾಲಕ, ಗುರುವಿಗೆ ನೀನು ಕೇಳ್ತೇನೋ, ಭಾಳ ಶಾಣೆದೇನು, ಹಂಗಾದ್ರೆ ನಿನಗೆ ಓಂಕಾರದ ಅರ್ಥ ಗೊತ್ತಿದ್ದಂಗೆ ಅನಿಸ್ತದ, ಹೇಳಿ ನೋಡೋಣ ಓಂ ಅಂದ್ರೇನು ಅಂತ ಗುರುಗಳು ಅಂದ್ಬಿಟ್ರು. ಸಿದ್ಧನು ಓಂಕಾರದ ಆಧ್ಯಾತ್ಮಿಕ ಮಹತ್ವವನ್ನು ಗುರುಗಳಿಗೆ ಹೇಳಕ್ಕೆ ಪ್ರಾರಂಭ ಮಾಡ್ದ. ಇಮ್ಯಾಜಿನ್ ಮಾಡ್ಕೊಳ್ಳಿ, 5-6 ವರ್ಷದ ಸಣ್ಣ ಬಾಲಕ, ಗುರುಗಳು ಮಹಾನ್ ಪಂಡಿತರು ಎದುರು ಕೂತಿದ್ದಾರೆ, ಅವರಿಗೆ ಓಂಕಾರ ಹೇಳಲಿಕ್ಕೆ ಈ ಸಿದ್ಧ ಎದ್ದು ನಿಂತ್ಕೊಂಡ. ಸಿದ್ಧ ಹೇಳ್ತಾನೆ, ಓಂಕಾರವು ಬ್ರಹ್ಮವನ್ನು ಸೂಚಿಸುವಂಥ
ಪ್ರಣವ ಮಂತ್ರ. ಪರಶಿವನ ಪಂಚಮುಖಗಳಿಂದ ಓಂಕಾರದ ದಿವ್ಯ ತತ್ವ ಪ್ರಕಟವಾಯಿತು. ಅದರ ಮೂಲಕ ಪಂಚಾಕ್ಷರಿ ಮಂತ್ರದ ಮಹಿಮೆ ವ್ಯಕ್ತವಾಯಿತು. ಪಂಚಾಕ್ಷರಗಳಿಂದ ಪಂಚಭೂತಗಳು ಉಂಟಾದವು. ಅವುಗಳಿಂದಲೇ ಈ ಜಗತ್ತು ನಿರ್ಮಾಣವಾಗಿಬಿಡ್ತು. ಆದ್ದರಿಂದ ಕಾಣುವ ವಿಶ್ವವೆಲ್ಲ ಬ್ರಹ್ಮಮಯವಾಗಿದೆ. ಓಂಕಾರದ ನಿಜವಾದ ಅರ್ಥವು ಬ್ರಹ್ಮನಿಷ್ಠ ಯೋಗಿಗಳು ಮಾತ್ರ ಸಂಪೂರ್ಣವಾಗಿ ಅರಿಯಬಲ್ಲರು. ಸಣ್ಣ ಬಾಲಕನಿಗೆ ಎಷ್ಟು ಜ್ಞಾನ! ಇಷ್ಟೆಲ್ಲ ಹೇಳಿದ ನಂತರ ಇನ್ನು ನಾನು ಇಲ್ಲಿ ಸುಮ್ಮನೆ ಕುಳಿತುಕೊಳ್ಳುವುದು ವ್ಯರ್ಥವೇ ಅಂತ ಸಿದ್ಧ ಅಲ್ಲಿಂದ ಹೊರಟೆ ಹೋಗ್ಬಿಟ್ಟ. ಸಿದ್ಧನ ಮಾತುಗಳನ್ನು ಕೇಳಿ ಗುರುಗಳು ಬೆಪ್ಪಾಗ್ಬಿಟ್ರು, ಬೆರಗಾಗ್ಬಿಟ್ರು. ಈ ಬಾಲಕ ಸಾಮಾನ್ಯನಲ್ಲ. ಗುರುಶಾಂತಪ್ಪ ದೇವಮಲ್ಲಮ್ಮನ ಉದರದಲ್ಲಿ ಜನಿಸಿದಂಥ ಈತ ಶಿವನ ಅವತಾರಿ. ಸಾಕ್ಷಾತ್ ಪರಶಿವನೇ ಮಾನವ ರೂಪದಲ್ಲಿ ಈತ ನಮ್ಮ ಭೂಮಿಗೆ ಬಂದಿದ್ದಾನೆ, ನಮ್ಮ ಊರಿನಲ್ಲಿ ಹುಟ್ಟಿದ್ದಾನೆ ಅಂದ್ಕೊಂಡ್ಬಿಟ್ರು. ಈ ವಿಷಯ ಊರಿನೆಲ್ಲ ಕಡೆ ಹಬ್ಬಿಡ್ತು. ತಂದೆಯೂ ಸೇರಿದಂತೆ ಊರು ಜನರೆಲ್ಲರೂ ಶಾಲೆಗೆ ಬಂದರು. ಮತ್ತೆ ಆಗ ಗುರುಗಳು ಹೇಳ್ಬಿಡ್ತಾರೆ ನಡೆದ ವಿಷಯ. ಈತ ಸಾಮಾನ್ಯ ಬಾಲಕ ಅಂದ್ಕೊಂಡ್ಬಿಡಪ್ಪ, ಈತ ನನಗೆ ಓಂಕಾರದ ಅರ್ಥ ತಿಳಿಸ್ದ. ಗುರುಗಳು ಹೇಳ್ತಾರೆ, ಗುರುಶಾಂತಪ್ಪ, ನಿನ್ನ ಮಗನ ಮಾತಿನ ಆಳವನ್ನು ನಾವು ಗ್ರಹಿಸಲು ನಮಗೆ ಸಾಧ್ಯ ಆಗ್ತಾ ಇಲ್ಲಪ್ಪ. ಇವನು ಶಿವನ ಅವತಾರಿ, ಮಹಾಜ್ಞಾನಿ ಅಂದುಬಿಟ್ರು. ನಿನ್ನ ಮಗನ ಕೀರ್ತಿ ಜಗತ್ತಿನಲ್ಲಿ ಬೆಳಗಲಿ ಅಂತ ಗುರುಗಳು ಆಶೀರ್ವಾದ ಮಾಡಿಬಿಟ್ರು. ಮತ್ತೆ ಸಿದ್ಧ ಮನೆಗೆ ಬಂದುಬಿಟ್ಟ. ಬಹಳ ಜ್ಞಾನಿಯಾಗಿದ್ದ. ಅಷ್ಟೇ ಅಲ್ಲ, ಸಿದ್ಧ ಜ್ಞಾನಿಯಾಗಿದ್ದ, ಸ್ವಲ್ಪ ತುಂಟ ಕೂಡ ಆಗಿದ್ದ. ಒಂದು ದಿವಸ ಏನಾಯ್ತಂದರೆ, ಎಲ್ಲ ಗೆಳೆಯರ ಜೊತೆಗೆ ಕೂತ್ಕೊಂಡು ಆಟ ಆಡ್ತಿರ್ಬೇಕಾದ್ರೆ ಸಿದ್ಧ ಎಮ್ಮೆ ಮೇಲೆ ಕೂತ್ಕೊಂಡ. ಎಮ್ಮೆನ ಆನೆ ಅಂತ ಕರೆದ. ಇದು ಆನೆಯಪ್ಪ, ಆನೆ ಮೇಲೆ ನಾನು ಕುಂತೀನಿ, ಅಂಬಾರಿ ಸಾಗಲಿ ಅಂದುಬಿಟ್ರು. ಗೆಳೆಯರೆಲ್ಲ ಎದುರುಗಡೆ ನಿಂತ್ಕೊಂಡ್ಬಿಟ್ರು. ಸಿದ್ಧರು ಎಮ್ಮೆ ಮೇಲೆ, ಗೆಳೆಯರ ಎದುರುಗಡೆ. ಎಲ್ಲರೂ ವಾದ್ಯಗಳನ್ನು ಬಾರಿಸಿ ಅಂದ್ಬಿಟ್ರು. ಅವ್ರ ಹತ್ರ ಇಲ್ಲ ವಾದ್ಯ. ತೊಡೆಗಳನ್ನು ಬರೆಸೋದು, ಗಲ್ಲವನ್ನು ಬರೆಸೋದು, ಕೈಲಿಂದ ಪಿ 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 ಅಂತ ಓದೋದು, ಹೀಗೆ ಹುಡುಗರ ಆಟ ನಡೀತಾ ಇತ್ತು. ಆದರೆ ಸಿದ್ಧರು ಎಮ್ಮೆ ಮೇಲೆ ಕುಂತಾಗ ಆ ಎಮ್ಮೆ ಮುಂದಕ್ಕೆ ಸಾಗಲಿಲ್ಲ. ಸಿದ್ಧರು ಹೊಡೆದ್ರು, ಆದರೂ ಮುಂದೆ ಸಾಗಲಿಲ್ಲ. ಸಿದ್ಧರು ಒಂದು ಮಾತು ಹೇಳಿಬಿಟ್ರು ಆ ಬಾಲಸಿದ್ಧ, ಏ ಎಮ್ಮಿ, ನಿನಗೆ ಅಹಂಕಾರ ಭಾಳ ಆಗ್ಯದ ನೋಡು, ನೀ ಮುಂದಕ್ಕೆ ಸರಿಯಾಗಿಲ್ಲಿಗಿದಿ, ನೀ ಇಲ್ಲೇ ಸಾಯಿ ಅಂತ ಒಂದು ಮಾತು ಹೇಳಿ ತಲೆ ಮೇಲೆ ಹೊಡೆದು ಬಿಟ್ರು. ಎಮ್ಮೆ ತಪಕ್ಕನೆ ಕುಸಿದು ಬಿದ್ದುಬಿಡ್ತು, ಕೆಳಗಡೆ ಬಿತ್ತು, ಸತ್ತೇ ಹೋಯ್ತು. ಎಲ್ಲ ಹುಡುಗರು ಗಾಬರಿಗೊಂಡ್ರು. ಇದೇನೋ ಸಿದ್ಧ, ನಿನ್ನ ಎಮ್ಮೆಗೆ ನೀನೇ ಸತ್ತು ಹೊಡೆದೆಲೋ, ಸಾಯಿ ಅಂದ್ರೆ ಸತ್ತು ಹೋಗ್ಬಿಡ್ತು. ಗಾಬರಿ ಆಗಿ ಇವರೆಲ್ಲ ಊರು ಜನರಿಗೆ ಹೇಳಕ್ಕೆ ಪ್ರಾರಂಭ ಮಾಡಿಬಿಟ್ರು. ಒಬ್ಬನಂತೂ ಓಡಿ ಹೋಗಿ ದೇವಮಲ್ಲಮ್ಮನಿಗೆ ಹೇಳ್ದ, ಏ ಯವ್ವ ದೇವಮಲ್ಲಮ್ಮ, ನಿನ್ನ ಮಗ ನಿಮ್ಮ ಎಮ್ಮೆಗೆ ಸತ್ತು ಹೊಡೆದ ಅಂತ. ತಾಯಿ ಓಡೋಡಿ ಬಂದ್ಬಿಟ್ಲು, ದುಃಖದಿಂದ ಅಳಲಕ್ಕೆ ಪ್ರಾರಂಭ ಮಾಡಿಬಿಟ್ಲು. ಇದು ಒಂದು ಎಮ್ಮೆಪ್ಪ ನಮಗ, ಇದನ್ನು ಯಾಕೆ ಸತ್ತು ಹೊಡೆದಿ? ಹಾಲು ಕೊಡುವಂಥ ಎಮ್ಮೆ, ಇದರಿಂದ ನಮ್ಮ ಜೀವನ ನಡೀತದ, ನಮ್ಗೆ ಇದರಿಂದ ಹಾಲು ಸಿಗ್ತದ, ಇಂಥ ಎಮ್ಮೆಯನ್ನು ಕೊಂದಿಲ್ಲ ಅಂತ ಅಂದ್ಬಿಟ್ರು. ಜನ ಎಲ್ಲ ಬೈತಾಯಿದ್ರು. ಮೊನ್ನೆ ನೋಡಿದ್ರೆ ಈತನಿಗೆ ಶಿವನ ಅವತಾರಿ ಅಂದ್ವಿ, ಗುರುಗಳು ಇವನಿಗೆ ಶಿವನ ಅವತಾರಿ ಅಂತ ಹೇಳಿದ್ರು, ಇಲ್ಲಿ ನೋಡಿದ್ರೆ ಕೊಲೆಗಾರ ಆಗಿಬಿಟ್ಟ ಆಯ್ತ, ಎಮ್ಮೆಯನ್ನ ಸತ್ತು ಹೊಡೆದ ಅಂತ ಜನರು ಬೈತಾಯಿದ್ರು. ಜನ ಕೆಲವೊಂದ್ಸಲ ಎರಡೆರಡು ರೀತಿ ಮಾತಾಡ್ತಾರೆ ಸಮಯ ಸಂದರ್ಭಕ್ಕೆ. ನೋಡಿ ಇಲ್ಲೇ ಉದಾಹರಣೆ. ಆಗ ಸಿದ್ಧರು ಹೇಳ್ತಾರೆ, ಊರ ಜನರಿಗೆಲ್ಲರಿಗೂ ನೋಡಿ, ತಾಯಿಯನ್ನು ನೋಡಿ, ಅಮ್ಮ ಯವ್ವ ಯಾಕೆ ಅಳಕತ್ತಿದ್ವಿ? ಇದರ ಸೇವೆಯಿಂದ ನಿನಗೆ ಭಾಳ ಕಷ್ಟ ಆಗ್ತಾ ಇತ್ತು, ನೀ ಭಾಳ ಕಷ್ಟಪಡ್ತಾ ಇದ್ದಿ, ಇದಕ್ಕೆ ನಾನು ಸಾಯಿ ಅಂದ್ಬಿಟ್ಟೆ. ನಿನಗೆ ಮತ್ತೆ ಇದೇ ಎಮ್ಮೆ ಬೇಕಾದ್ರೆ ಕೊಡ್ತೀನಿ ತಗೋ, ಯಾಕೆ ಚಿಂತೆ ಮಾಡ್ತೇನೆ ಅಂದ್ಕೊಂಡು ಓಂ ನಮಃ ಶಿವಾಯ ಅಂತ ಹೇಳಿ ಎಮ್ಮೆ ಮೇಲೆ ಕೈ ಆಡಿಸ್ಬಿಟ್ಟ. ಅದ್ಭುತ ಕ್ಷಣ. ಎಮ್ಮೆ ಎದ್ದು ನಿಂತ್ಕೊಂಡು ಬಿಡ್ತು, ಅಂಬಾ ಅಂದುಬಿಡ್ತು. ಸಿದ್ಧನನ್ನು ಕೊಲೆಗಡತ ಅಂದವರು ಮೊದಲು ಶಿವನ ಅವತಾರಿ ಅಂದಿದ್ರು, ಆಮೇಲೆ ಕೊಲೆಗಡಕ ಅಂದರು, ಈಗ ಮತ್ತೆ ಪವಾಡ ಪುರುಷ, ಸಾಮಾನ್ಯನಲ್ಲ, ಈತ ಶಿವನ ಅವತಾರಿಯೇ, ದೇವಮಲ್ಲಮ್ಮನ ಉದರದಲ್ಲಿ ಜನಿಸಿದವನು ಅಂತ ಅಂದ್ಬಿಟ್ರು. ಎಲ್ಲರೂ ಹೇಳ್ತಾಯಿದ್ರು, ದೇವಮಲ್ಲಮ್ಮ ಶಿವಾಧಾರವ ನಿನ್ನ ಮಗ ಅಂದ್ಬಿಟ್ರು. ಮುಂದೆ ಹೀಗೆ ಒಂದು ದಿವಸ ಏನಾಗ್ತಂದ್ರೆ, ಮತ್ತೊಂದು ದಿವಸ
ಸಿದ್ಧ ತನ್ನ ಎಲ್ಲ ಗೆಳೆಯರನ್ನು ಕೂಡ್ಕೊಂಡು ಕೆರೆಗೆ ಸ್ನಾನಕ್ಕೆ ಹೋಗ್ಬಿಟ್ಟ. ಊರ ಹತ್ರ ಒಂದು ಕೆರೆ ಇತ್ತು, ಚಳಕಾಪುರದ ಹತ್ರ. ಆಗ ಎಲ್ಲರೂ ಕೆರೆಗೆ ಹೋಗಿ ಈಜಾಡ್ತಿರ್ಬೇಕಾದ್ರೆ ದೇವದತ್ತ ಅಂತ ಒಬ್ಬ ಹುಡುಗ, ಆ ದೇವದತ್ತ ಹುಡುಗನಿಗೆ ಈಜು ಬರ್ತಾ ಇರಲಿಲ್ಲ, ಹೆದರ್ಕೊಳ್ತಾ ಇದ್ದ. ಆತ ನಾವಲ್ಲಪ್ಪ, ನಾ ಬರಂಗಿಲ್ಲ, ನನಗೆ ಈಜು ಬರಂಗಿಲ್ಲ ಅಂತ ನನಗೆ ಭಯ ಆಗ್ತದ ಅಂದ್ಕೊಂಡ್ಬಿಟ್ಟ. ಎಲ್ಲ ಹುಡುಗರು ಆಯಿತು ಅಂದ್ಕೊಂಡು ನಿರ್ಲಕ್ಷ್ಯ ಮಾಡಿ ತಮ್ಮ ಪಾಡಿ ತಾವು ನೀರೊಳಗೆ ಆಟ ಆಡ್ತಾಯಿದ್ರು. ಸಿದ್ಧ ಸುಮ್ಮನಿರಲಿಲ್ಲ. ಯಾಕಪ್ಪ ದೇವದತ್ತ, ಭಯ ಆಗಕತ್ತದನು, ನಿನ್ನ ಭಯವನ್ನು ನಾನು ಹೋಗ್ಲಾಡಿಸ್ತೀನಿ ಅಂದ್ಕೊಂಡು ಆ ದೇವದತ್ತನ ಸಿದ್ಧ ಎಳೆದೊಯ್ದು ಕೆರೆಯ ಮಧ್ಯದ ನೀರಿಗೆ ಕರ್ಕೊಂಡೋಗ್ಬಿಟ್ಟ. ಇಲ್ಲಿ ಈಜಾಡು ಅಂತಂದ. ಈಜು ಬರಲ್ಲ, ಭಯ. ಆತ ಚೀರಾಡ್ತಾ ಕೂಗಾಡ್ತಾ ನೀರೊಳಗೆ ಮುಳುಗೇ ಬಿಟ್ಟ. 5 ನಿಮಿಷ ಆಯ್ತು, 10 ನಿಮಿಷ ಆಯಿತು, 15 ನಿಮಿಷ ಆಯಿತು, ಬರಲೇ ಇಲ್ಲ. ಎಲ್ಲ ಗೆಳೆಯರಿಗೂ ಮತ್ತೆ ಭಯ ಆಗ್ಬಿಡ್ತು. ಮೊನ್ನೆ ನೋಡಿದ್ರೆ ಎಮ್ಮೆ ಸತ್ತು ಹೊಡೆದ, ಇವತ್ತು ನೋಡಿದ್ರೆ ದೇವದತ್ತನಿಗೆ ನೀರಲ್ಲಿ ಮುಳುಗಿಸ್ಬಿಟ್ಟ. ಎಂಥ ಗೆಳೆಯ ಸಿಕ್ಕ ನಮ್ಗೆ ಅಂದ್ಕೊಂಡು ಅವರೆಲ್ಲರೂ ಹೆದರ್ಕೊಂಡು ಊರೊಳಗಿದ್ದಂಥ ಜನರಿಗೆ ಹೇಳಿಬಿಟ್ರು. ಆ ದೇವದತ್ತನ ತಾಯಿಗೆ ಸಂಕಟ. ಊರ ಜನರು ಎಲ್ಲರೂ ಓಡ ಬಂದರು. ಸಿದ್ಧ ಶಾಂತವಾಗಿದ್ದಾನೆ. ಆದರೆ ಊರ ಜನರು ಬೈತಾ ಇದ್ರು ಬಂದು, ಎಂಥ ಸಿದ್ಧ ನೀನು, ಶಿವನವತಾರಿ ಅಂದ್ವಿ, ಎಮ್ಮೆಯನ್ನು ಸತ್ತಿ ಬದುಕಿಸಿದವನು, ಈಗ ದೇವದತ್ತನ ಕೊಂದಿ ಅಂತ ಅಂದ್ಕೊಂಡು. ಆಗ ಆ ದೇವದತ್ತನ ತಾಯಿ ಬಂದು ಸಿದ್ಧನಿಗೆ ಶಪಿಸ್ತಾ ಇದ್ದಾಳೆ, ನಿನಗೆ ದುರ್ಗವು ಕಡಿಲಿ, ಮರಗವು ಕಡಿಲಿ, ನಿನಗೆ ಬರಬಾರ್ದು ರೋಗ ಬರಲಿ, ಇರಲಾರ್ದಂಥ ಎಲ್ಲ ಬೈಗುಳಗಳನ್ನು ಸಿದ್ಧನಿಗೆ ಬೈತಾ ಇದ್ರು. ಸಿದ್ಧನ ತಾಯಿಗೂ ಬೈತಾ ಇದ್ರು. ಏನು ದೇವಮಲ್ಲಮ್ಮ, ಎಂಥ ಮಗನಿಗೆ ಕಡ್ದಿ, ನಿನ್ನ ಮಗ ನೋಡಿದ್ರೆ ಶಿವನ ಅವತಾರಿ ಅಂತಾರ, ಆ ಶಿವನ ಅವತಾರಿ ನನ್ನ ಮಗನಿಗೆ ಕೊಂದುಬಿಟ್ಟ ಅಂದ್ಕೊಂಡು ತಾಯಿ ಕರಳು ರೋಧಿಸ್ತಾ ಇದ್ರು, ಒಳಗ್ತಾ ಇದ್ರು. ಆಗ ಸಿದ್ಧ ಶಾಂತವಾಗಿ, ಯಾಕೆ ಅಳಕತ್ತೀರಿ, ನಿಮ್ಮ ಮಗ ಸತ್ತಿಲ್ಲ, ಬ್ರಹ್ಮಾನಂದದಲ್ಲಿದ್ದಾನಾತ ಅಂದ ತಕ್ಷಣ ದೇವದತ್ತನ ತಾಯಿ ಮತ್ತೆ ಕೋಪ ಉಕ್ಕಿ ಬಂದು, ನಾಟಕ ಮಾಡಕತ್ತಿದ್ದೇನು, ನನ್ನ ಮಗನಿಗೆ ಸತ್ತು ಹೊಡೆದು ಏನು ದೊಡ್ಡ ದೊಡ್ಡ ಶಬ್ದಗಳು ಮಾತಾಡ್ತೇನು ಅಂದ್ಬಿಟ್ಟ. ಆಗ ಸಿದ್ಧ ಹೇಳ್ತಾನೆ ಮತ್ತೆ ಶಾಂತವಾಗಿ, ಇಲ್ಲವಾ, ನಿನ್ನ ಮಗನಿಗೆ ಒಂದು ಸಲ ಕರೆದು ನೋಡಮ್ಮ ಅಂದ್ಬಿಟ್ಟ. ಆಗ ಆ ತಾಯಿ, ದೇವದತ್ತನ ತಾಯಿ, ದೇವದತ್ತ ಮಗನೇ ಬಾ ಅಂತ ಕರೆದು ಬಿಟ್ಳು. ಕೆರೆ, ದೊಡ್ಡ ಕೆರೆ, ಬಹಳ ನೀರಿತ್ತು. ಕೆರೆಯ ಮಧ್ಯದಿಂದ ಆ ದೇವದತ್ತ ಎದ್ದು ಬಂದ. ಕ್ಷಣವೇ ದೇವದತ್ತ ಕೆರೆಯ ಮಧ್ಯದಿಂದ ಜೀವಂತವಾಗಿ ಹೊರಬಂದ. ಎಲ್ಲರಿಗೂ ಆಶ್ಚರ್ಯ ಆಗ್ಬಿಡ್ತು ಊರ ಜನರಿಗೆ. ಅಷ್ಟೊಂದು ನೀರು, ಈಜು ಬರದಂಥವ ಕೆರೆಯ ಮಧ್ಯದಲ್ಲಿ ಮುಳುಗಿದ್ದ, 1-2 ತಾಸು ಕಳೆದಿತ್ತು. ಆ ನೀರೊಳಗಿಂದ ಹೇಗೆ ಬದುಕು ಬಂದ? ಆತ ಹಾಗೆ ಬಂದು ದಡ ಸೇರಿಬಿಟ್ಟ. ಆಗ ತಾಯಿ ಕೇಳಿದ್ರು ದೇವದತ್ತನಿಗೆ. ದೇವದತ್ತ ತಾಯಿ ಹೇಳ್ತಾರೆ, ಯವ್ವ ಅಮ್ಮ, ನಾ ನೀರೊಳಗೆ ಆರಾಮಾಗಿದ್ದಲ್ಲ, ಸಿದ್ಧನ ಕೃಪೆಯಿಂದ ನನಗೆ ಯಾವ ತೊಂದರೆ ಆಗಲೇ ಇಲ್ಲ, ನಾನು ಸುಖವಾಗಿ ನೀರಿನಲ್ಲಿದ್ದ, ನನಗಲ್ಲಿ ಬ್ರಹ್ಮಜ್ಞಾನವಾಗಿತ್ತು, ದೇವತೆಗಳಿದ್ದರು ಅಂದ್ಬಿಟ್ಟ. ತಾಯಿಗೆ ಆಶ್ಚರ್ಯ. ಈ ದೃಶ್ಯವನ್ನು ನೋಡಿ ಊರ ಜನರಿಗೆ ಎಲ್ರಿಗೂ ಆಶ್ಚರ್ಯ ಆಗಿಬಿಡ್ತು. ಇದೇನಿಂದ ಮಾತಾಡಕತ್ತಾನಂತ ಅಂದ್ಬಿಟ್ರು. ಸಿದ್ಧ ಬಹಳ ಸುಂದರವಾಗಿ ಊರ ಎಲ್ಲ ಜನರಿಗೂ ಕೂಡ ಹೇಳ್ತಾನೆ. ಸಿದ್ಧನ ಹೇಳ್ತಾನೆ, ಯೋಗಶಾಸ್ತ್ರದ ಪ್ರಕಾರ ದೇವದತ್ತನ ಪ್ರಾಣ ಸುಸೂಕ್ಷ್ಮ ನಾಡಿಯ ಮೂಲಕ ಶಿಖಾಚಕ್ರದಲ್ಲಿ ಸ್ಥಿರವಾಗಿದ್ದ ಕಾರಣ ಅವನಿಗೆ ಯಾವುದೇ ತೊಂದರೆ, ಅಪಾಯ ಆಗಲಿಲ್ಲ ಅಂತ ಹೇಳ್ಬಿಟ್ಟ. ಕೊಲೆಗಡಕ ಅನ್ನಂಥ ಜನರು ಮತ್ತೆ ಸಿದ್ಧನನ್ನ ಈತ ಕಾಯುವನು ಕೊಲ್ಲುವನು ಅಲ್ಲ, ಕಾಯುವನು ಕೊಲ್ಲುವನು ಮತ್ತೆ ಬದುಕಿಸುವನು, ಸೃಷ್ಟಿಸುವನು, ಇವನೇ ದೇವರು ಅಂತ ಅಂದುಬಿಟ್ರು. ನೋಡಿ ಹೇಗಿದೆ. ಮೊದಲು ಎಳ್ಳಿನ ಗಡಿಗೆಯಿಂದ ಎಳ್ಳು ಬಂದಾಗ ಎಲ್ಲರೂ ಈತರಿಗೆ ಏನು ಹೇಳ್ಬಿಟ್ರು, ಸಿದ್ಧ ಶಿವನವತಾರಿ ಅಂದ್ಬಿಟ್ರು. ಎಮ್ಮೆಯನ್ನು ಸತ್ತು ಹೊಡೆದಾಗ ಕೊಲೆಗಡಕ ಅಂದ್ಬಿಟ್ರು. ಎಮ್ಮೆಯನ್ನು ಬದುಕಿಸಿದಾಗ ಶಿವನವತಾರಿ ಅಂದರು. ದೇವದತ್ತನನ್ನು ನೀರಿನಲ್ಲಿ ಮುಳುಗಿಸಿದಾಗ ಕೊಲೆಗಡಕ, ದೇವ, ರಾಕ್ಷಸ ಅಂತ ಶಾಪ ಹಾಕ್ತಾ ಇದ್ರು. ಮತ್ತೆ ದೇವದತ್ತ ಬದುಕು ಬಂದಾಗ ಈತ ಕಾಯುವನು ಇದ್ದಾನೆ, ಕೊಲ್ಲುವನಲ್ಲ, ಶಿವನವತಾರಿ ಅಂತ ಎಲ್ಲರೂ ಸಿದ್ಧಾರೂಢರನ್ನ, ಬಾಲಸಿದ್ಧನನ್ನ ಮತ್ತೆ ದೇವಮಲ್ಲಮ್ಮನನ್ನ
ಊರ ಜನರು ನಮಸ್ಕಾರ ಮಾಡಿದರು, ನಮಿಸಿಬಿಟ್ರು. ಹೀಗೆ ಸಿದ್ಧಾರೂಢರ ಬಾಲ್ಯದಲ್ಲಿರಲು ಅದ್ಭುತ. ಇದಾಗಿತ್ತು ಸಿದ್ಧಾರೂಢರ ಸ್ವಾಮಿಗಳ ಬಾಲ್ಯದ ಅದ್ಭುತ ಲೀಲೆಗಳು ಮತ್ತು ಓಂಕಾರದ ಮಹಿಮೆ. ಎಮ್ಮೆಯನ್ನು ಬದುಕಿಸಿದಂಥ ಕತೆ, ದೇವದತ್ತನು ಜೀವಂತವಾಗಿ ಬದುಕಿದಂಥ ಕತೆ. ಈ ಸಿದ್ಧಾರೂಢರ ಚರಿತ್ರೆ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಟೈಪ್ ಮಾಡಿ. ತಾವು ಸಬ್ಸ್ಕ್ರೈಬ್ ಮಾಡೋದಷ್ಟೇ ಅಲ್ಲ, ನಿಮ್ಮ ಬಂಧು ಬಳಗ ಸ್ನೇಹಿತರಿಗೆ ಎಲ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ. ಅವ್ರಿಗೂ ವಿಡಿಯೋ ಕೇಳಕ್ಕೆ ಹೇಳಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಾನಿದ್ದೀನಿ ನಿಮ್ಮ ಅರುಣ್. ಶರಣ ಶರಣ.